ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಎಚ್.ಎಂ. ರೇವಣ್ಣ ಅವರು ನಿನ್ನೆ ಒಂದು ಮಾಹಿತಿ ಕೊಟ್ಟಿದ್ರು. ಹೌದು, ನಾವು ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು ಕೊಡಬೇಕು, ಆದರೆ ಪ್ರತಿ ತಿಂಗಳು ಕೆಲವೊಂದು ಕಾರಣಗಳಿಂದ ಕೊಡೋಕ್ಕಾಗ್ತಾ ಇಲ್ಲ. ಆದರೆ 3 ತಿಂಗಳಿಗೆ ಒಂದ್ಸರಿ ಹಣ ಕೊಡ್ತಾ ಇದ್ದೀವಿ. ಇನ್ನು ಯಾವುದೇ ತೊಂದರೆ ಇಲ್ಲದೆ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಹಣ ಕೊಡ್ತೀವಿ ಅಂತೇಳಿ ಮಾಹಿತಿ ಕೊಟ್ಟಿದ್ರು. ಅದನ್ನು ನಿಮಗೆ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ತಿಳಿಸಿದ್ದೆ. ಆಮೇಲೆ ಕಳೆದ ವಾರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು, ಮೇ ತಿಂಗಳವರೆಗೂ ಸಹ ನಾವೀಗ ಆಲ್ರೆಡಿ ಹಣ ಬಿಡುಗಡೆ ಮಾಡಿದ್ದೀವಿ. ಜೂನ್ ತಿಂಗಳದೊಂದು ಬಾಕಿ ಇದೆ, ಅದು ಕೂಡ ನಿಮಗೆ ಜುಲೈ ತಿಂಗಳಲ್ಲಿ ಪ್ರೋಸೆಸ್ ಮಾಡ್ತೀವಿ, ಮತ್ಯಾವುದು ಬಾಕಿ ಇಲ್ಲ ಅಂತೇಳಿ ಮಾಹಿತಿ ಕೊಟ್ಟಿದ್ರು. ಇದ್ರ ಬಗ್ಗೆ ನಾವೀಗ ಆಲ್ರೆಡಿ ನಿರಂತರವಾಗಿ ಅಪ್ಡೇಟ್ ಮಾಡಿ ತಿಳಿಸ್ತಾ ಇದ್ದೀವಿ. ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ 21, 22ನೇ ಕಂತು ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಇನ್ನೂ ಜನರಿಗೆ ಜಮಾ ಆಗಿಲ್ಲ ಅಂತೇಳಿ ಪ್ರತಿನಿತ್ಯ ವಿಡಿಯೋದಲ್ಲೂ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಜನರಿಗೆ ಹಣ ಬರೋದು ಬಾಕಿ ಇದೆ ಅಂತ. ಆದರೆ ನಿನ್ನೆ ಒಂದು ವಿಡಿಯೋ ಬಂದಿದೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲೂ ನಿನ್ನೆ ಮತ್ತೆ ಅದೇ ರೀತಿ ಹೇಳಿದ್ದಾರೆ. ಅದರಲ್ಲೂ ಕೂಡ ಏನು, ನಾವು ಪ್ರತಿ ತಿಂಗಳು ಹಣ ಹಾಕ್ತೀವಿ, 3 ತಿಂಗಳು ಅಂತಲ್ಲ, ಪ್ರತಿ ತಿಂಗಳು ಹಣ ಹಾಕ್ತೀವಿ. ಅದರಲ್ಲೂ ಕೂಡ ಮೇ ತಿಂಗಳವರೆಗೂ ಜಮಾ ಮಾಡಿದ್ದೀವಿ, ಇನ್ನು ಜೂನ್ ತಿಂಗಳ ಹಣ ಬರೋದು ಬಾಕಿ ಇದೆ ಅಂತ. ಆ್ಯಕ್ಚುಲಿ ಅಸಲಿಯಾಗಿ ಆ ರೀತಿ ಆಗಿಲ್ಲ, ಓಕೆನಾ. ಇನ್ನೂ ಕೂಡ ಏಪ್ರಿಲ್ ಮೇ ತಿಂಗಳ ಹಣ ಬಿಡುಗಡೆನೇ ಶುರುವಾಗಿಲ್ಲ. ಆದರೆ ಇಲ್ಲಿ ಯಾಕೆ ಈ ರೀತಿ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಯಾಕೆ ಈ ರೀತಿಯಾಗಿ ಆಗಿರ್ಬೋದು, ಯಾಕೆ ಅಂದರೆ ಮೊದಲನೇದಾಗಿ ಹೇಳ್ತಾರವರು, ನಾವೀಗ ರಾಜ್ಯದ 31 ಜಿಲ್ಲೆಗಳಿಗೂ ಸಹ ಹಣಕಾಸು ಇಲಾಖೆಯಿಂದ ಅವರ ತಾಲೂಕ್ ಪಂಚಾಯತಿಗೆ ಹೋಗ್ಬಿಟ್ಟು ತಾಲೂಕ್ ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ಜಮಾ ಮಾಡುವಂಥ ಪ್ರೋಸೆಸ್ಸಲ್ಲಿ ಈಗ ಟೆಕ್ನಿಕಲ್ ಸಮಸ್ಯೆ ಯಾವುದೂ ಇಲ್ಲ. ಈಗ ನಿರಂತರವಾಗಿ ಹಣ ಜಮಾ ಮಾಡ್ತಾ ಇದ್ದೀವಿ. ತಾಲೂಕ್ ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದು ಅಲ್ಲಿಂದ DBT ಮುಖಾಂತರ ಹಣ ಜಮಾ ಆಗುತ್ತೆ ಅಂತ. ಇದೇ ಸರ್ಕಾರದಿಂದ ಅಂದರೆ ಹಣಕಾಸು ಇಲಾಖೆಯಿಂದ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬರುವಾಗ ಯಾವುದೇ ರೀತಿ ಸಮಸ್ಯೆಗಳು ಬರ್ತಾ ಇರಲಿಲ್ಲ, ಓಕೆನಾ. ಆಮೇಲೆ ಹಣ ಜಮಾ ಮಾಡೋದು ಫಾಸ್ಟಾಗಿ ಆಗ್ತಾ ಇತ್ತು, ಇಷ್ಟೊಂದು ಡಿಲೇ ಆಗ್ತಾ ಇರಲಿಲ್ಲ. ಇವಾಗ ತಾಲೂಕ್ ಪಂಚಾಯತಿ ಮೂಲಕ ಜಮಾ ಮಾಡುವಂಥ ಪ್ರಕ್ರಿಯೆಯಲ್ಲಿ ಬಹಳ ಬದಲಾವಣೆ ಆಗಿರೋದ್ರಿಂದ ಇದು ಹಣ ಜಮಾ ಆಗ್ತಕ್ಕೆ ಶುರುವಾದರೂ ಸಹ ಮಧ್ಯಂತರ ಸ್ಥಗಿತಗೊಳ್ತಾ ಇದೆ, ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಕೊನೆಗೆ ಲಾಸ್ಟಿಗೆ ಒಂದು 10%, 20% ಜನರಿಗೆ ಹಣನೇ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ಓಕೆನಾ. ಹಾಗಾಗಿ ಇದರಿಂದನೇ ಈಗ ತಾಲೂಕ್ ಪಂಚಾಯತಿಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಬಟ್ ಆದರೆ ಸರ್ಕಾರದಿಂದ ಹಣಕಾಸು ಇಲಾಖೆಯಿಂದ ಬಿಡುಗಡೆ ಆಗಿರೋದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗಿದೆ, ಮೇವರೆಗೂ ಕ್ಲಿಯರ್ ಆಗಿದೆ ಅಂತ. ಬಟ್ ಆದರೆ ಜನರಿಗೆ ಇನ್ನೂ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಬೇಕು. ಫಸ್ಟು ನನ್ನ ಒಂದು ಅಭಿಪ್ರಾಯ ಏನಪ್ಪ ಅಂದರೆ, ಫಸ್ಟ್ 1 ಕಂತು 2 ಕಂತು ಏನಿದೆ ಅದನ್ನು ರಿಲೀಸ್ ಮಾಡಿ. ಆವಾಗ ಖಂಡಿತವಾಗ್ಲೂ ಯಾರ್ಯಾರಿಗೆ ಬಾಕಿ ಇದೆ, ಯಾರ್ಯಾರಿಗೆ ಜಮಾ ಆಗೋದು ಇನ್ನೂ 19ನೇ ಕಂತಾಗಿರ್ಬೋದು, 20ನೇ ಕಂತಾಗಿರ್ಬೋದು, 21ನೇ ಕಂತು ಏನಿದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಹೋದರೆ ಅಲ್ಲಿಗೆ ಕರೆಕ್ಟಾಗಿ ಪ್ರತಿ ತಿಂಗಳು ನೀವು ಜಮಾ ಮಾಡಲಿಕ್ಕೆ ಸರಿಯಾಗುತ್ತೆ ಅಂತ ಹೇಳ್ಬೋದು. ಏನೇ ಆಗಲಿ, ಬಟ್ ಇನ್ನೂ ಕೂಡ ಜೂನು ಸೇರಿದರೆ 3 ತಿಂಗಳ ಹಣ ಜನರಿಗೆ ಬರೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಕೂಡ ಮಾಧ್ಯಮದಲ್ಲಿ ಬಿತ್ತರವಾಗುವಂತಹ ಸಮೀಕ್ಷೆಯನ್ನು, ವಿವರಣೆಯನ್ನು ನೀವು ನೋಡ್ಬೋದು. ನಾನು ಕೂಡ ಅವಾಗವಾಗ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ, ತಪ್ಪದೇ ಜಾಯಿನ್ ಆಗಿ ನೀವು ವೀಕ್ಷಣೆ ಮಾಡಿ. ಸಾಕಷ್ಟು ಮಹಿಳೆಯರು ಹೇಳಿದ್ದಾರೆ, ಇನ್ನೂ ಕೂಡ ನಮಗೆ 2 ತಿಂಗಳ ಹಣ ಬಂದಿಲ್ಲ, 3 ತಿಂಗಳ ಹಣ ಬಂದಿಲ್ಲ, ಕೆಲವೊಂದು ಮಹಿಳೆಯರಿಗೆ 4 ತಿಂಗಳ ಹಣ ಕೂಡ ಬಂದಿಲ್ಲ, ಓಕೆನಾ. ಹಾಗಾಗಿ ಜನರಿಗೆ ಹಣ ಬರೋವರೆಗೂ ಸಹ ನಾವು ನಿರಂತರವಾಗಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ, ನಿಮಗೋಸ್ಕರ ವಿಡಿಯೋಗಳನ್ನು ಮಾಡ್ತೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ನೀವು ಇಂಥ ನಿಖರವಾದ ಪ್ರತಿ ದಿನ ಬೆಳಗ್ಗೆ ಹರಿದ್ರು 21, 22 ದಿನ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅಂತ ಫೇಕ್ ನ್ಯೂಸ್ ಕೊಡೋರ್ಗಿಂತ ನಿಖರವಾದ ಮಾಹಿತಿಯನ್ನು ದಿನನಿತ್ಯ ಹೇಳಿದರೂ ಪರವಾಗಿಲ್ಲ, ಅಂಥವ್ರಿಗೆ ಸಪೋರ್ಟ್ ಮಾಡಿ. ಯಾಕೆಂದರೆ ನಿಮ್ಗೆ ಇನ್ನೂ ಕೂಡ 3 ತಿಂಗಳ ಹಣ ಬರೋದು ಬಾಕಿ ಇದೆ, ಏಪ್ರಿಲ್, ಮೇ, ಜೂನ್. ಹಾಗಾಗಿ ನೀವು ಆದಷ್ಟು ಲೈಕ್ ಮಾಡೋದ್ರ ಮೂಲಕ ವಿಡಿಯೋ ಇನ್ನಷ್ಟು ಜನರಿಗೆ ರೀಚ್ ಆಗುತ್ತೆ, ಇನ್ನಷ್ಟು ಸುದ್ದಿ ಹರಿದಾಡುತ್ತೆ. ಏನಿದೆ ನಿಖರ ಮಾಹಿತಿ ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಏಪ್ರಿಲ್, ಮೇ, ಜೂನ್ ತಿಂಗಳ ಹಣ ಆದಷ್ಟು ಬೇಗ ರಿಲೀಸ್ ಮಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ, ದಯವಿಟ್ಟು ಬಹುತೇಕ ಜನರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಈ ವಿಡಿಯೋ ನೋಡಿದ ನಂತರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ರಿ. ಇದೇ ರೀತಿ ಉಪಯುಕ್ತ ಮಾಹಿತಿಗಳು, ಲೈವ್ ಮತ್ತು ವಿಡಿಯೋಗಳು ಬರ್ತಾನೆ ಇರುತ್ತೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.